ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗು ಮೂಡುವ ಮುನ್ನ ನಿದ್ರೆಯಂ ತಿಳಿದೆದ್ದು, ಬೆಳಗು ಮೂಡುವ ಮುನ್ನ ನಿದ್ರೆಯಂ ತಿಳಿದೆದ್ದು, ತೊಳಗಿ ಬೆಳಗುವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮದ ಆಯತವ ಅರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು, ಬಾಹ್ಯ ಸ್ಥಳಕ್ಕೆ ಕುರುಹುವಾಗಿ ದಾಯದೋರಿ ಸಮಸ್ತ ಭಕ್ತನೇ, ಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನೂತನತ ಚಾರು ಚರಣಾಂಭೋಜ ಗಣ ಮಹಿಮಾ ನಾಮ ರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಗೋಮುಖ ವ್ಯಾಘ್ರಂಗಳಂದದ, ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕಿ, ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವಿಯನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ. ವಿಶ್ವಗುರು ಮಹಾಮಾನವತವಾದಿ ಮನುಕುಲೋದ್ಧಾರಕ, ಸ್ತ್ರೀ ಕುಲೋದ್ಧಾರಕ, ಪತಿತೋದ್ಧಾರಕ ಆದಂತ ಅಪ್ಪ ಗುರು ಬಸವ ತಂದೆಯನ್ನ ಎನ್ನ ಹೊರಮಂದಿರದಲ್ಲಿ ಜ್ಞಾಪಿಸಿಕೊಂಡು, ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನ ಸ್ಮರಿಸುತ್ತಾ, ಈ ಮಹಾಮನೆಯ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಬಟ್ಟು ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಹೃದಯಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಚಿಂತನ ನಾನು ಮಾಡಬೇಕಂತ ಬಂದದ್ದು, ನುಲಿಯ ಶರಣರಲ್ಲಿ ಶ್ರೇಷ್ಠ ಶರಣರಾದಂಥ, ಶ್ರೇಷ್ಠ ಅನ್ನೋದು ಅಲ್ಲಿ ಯಾವ ಶ್ರೇಷ್ಠ ಕಡಿಮೆ ಅನ್ನೋರು ಇದ್ರೇಕಿಲ್ಲ, ಆದರೂ ನಾನು ಇಲ್ಲಿ ಒಂದು ಪದ ಬಳಸಿದ್ದೇನೆ. ಶ್ರೇಷ್ಠರಾದಂಥ ನುಲಿಯ ಚಂದಯ್ಯನವರ ಕುರಿತು ಒಂದು ಇವತ್ತಿನ ವಿಶ್ಲೇಷಣೆ. ಶರಣರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದು ಬಹಳ ಜಟಿಲ ಇದೆ, ಬಹಳ ಕಠಿಣ ಇದೆ. ಯಾಕಂದ್ರೆ ನಾವೆಲ್ಲ ಯಾವ್ದಾವುದೋ ದೇವರುಗಳಿಗೆ ಬೆನ್ನೆತ್ತಿ ಓಡಿ ಹೋಗ್ತೇವೆ. ಶ್ರೀಶೈಲ, ಕೇದಾರ, ಕಾಶಿ, ಗೋಕರ್ಣ, ರಾಮೇಶ್ವರ, ಅಲ್ಲಿ ಇಲ್ಲಿ ಧರ್ಮಸ್ಥಳ, ಅಂತ ಸ್ಥಳ ಇಂಥ ಸ್ಥಳ ಎಲ್ಲಕ್ಕೂ ನಾವು ಓಡಿ ಹೋಗ್ತೇವೆ. ಆದ್ರೆ ಶರಣರ ಬೆನ್ನತ್ತಿ ಪರಮಾತ್ಮನೇ ಅವ್ರ ಬೆನ್ನತ್ತಿ ಬಂದಿದ್ದಾನೆ.
ಇವತ್ತು ಶಬರಿಮಲಯಕ್ಕೆ ಅಂತ ಹೋಗ್ತಾರೆ ಇಲ್ಲಿಯ ಜನ. ಅದೆಷ್ಟೋ ಗಾಡಿಯೊಳಗ ಅದೆಷ್ಟೋ ಆಕ್ಸಿಡೆಂಟ್ ಆಗಿ ಸಾಯ್ತಾವೋ, ಅದೆಷ್ಟೋ ಮಕ್ಕಳನ್ನ ಪರದೇಶಿಗಳನ್ನ ಮಾಡ್ತಾರೋ, ಅದೆಷ್ಟೋ ಮುಪ್ಪಿನ ತಂದೆ ತಾಯಿಗಳನ್ನ ಅನಾಸ್ತಿ ಮಾಡ್ತಾರೋ ಹೇಳಕ್ ಬರೋದಿಲ್ಲ. ಅಲ್ಲಿ ಎಲ್ಲೋ ಯಾವುದೋ ಒಂದು ದೀಪ ಕಾಣಿಸುತ್ತಂತೆ. ಆ ದೀಪ ಕೇರಳ ಸರ್ಕಾರದ ಒಂದು ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಹರಿದು ಬರ್ಲಿ, ಸಾಕಷ್ಟು ಜನ ಬರ್ಲಿ ಅಂತೇಳಿ ಆ ಸರ್ಕಾರನ ಮಾಡಿಸ್ತೈತೆ ಅದಂತ. ಆ ಗುಡ್ಡ ಕುಸಿದು ಆ ಸಮುದ್ರದ ಹೊಳೆಯಲ್ಲಿ ಬಿದ್ದು, ಆ ಗುಡ್ಡದಲ್ಲಿ ಬಿದ್ದು ಅದೆಷ್ಟೋ ಜನ ಸಾಕಷ್ಟು. ಅದು ಯಾಕಂತಂದ್ರೆ ಆ ದೇವರನ್ನ ಹುಡುಕೊಂತ ಹೊಂಟದ್ದಕ್ಕಾಗಿ. ಆದ್ರೆ ದೇವರೇ ನಮ್ಮ ಹತ್ರ ಹುಡುಕೊಂತ ಬರ್ಬೇಕು ಅನ್ನೋದೇ ಶರಣರ ಆಶಯ ಅಂತ ನುಲಿಯ ಚಂದಯ್ಯನವರು. ನುಲಿಯ ಅಂದ್ರೆ ಹಗ್ಗವನ್ನು ಹೊಸೆದು ಅವರ ಕಾಯಕಯ, ಅವರ ಇದು ಯಾವ್ದಂದ್ರೆ ಜಾತಿ ಯಾವ್ದಂದ್ರೆ ಜಾತಿ ಇರೋದಿಲ್ಲ. ಆದ್ರೂ ಅವ್ರ ಜಾತಿ ಯಾವುದು ಅಂತಂದ್ರೆ ಕೋರಮ್ಮ, ಕೊರವರು, ಭಜಂತ್ರಿಗಳು ಏನಂತಾರಲ್ಲ ಆ ಜಾತಿ ಅವರು. ಅವರ ಲಿಂಗ ನಿಷ್ಠೆ, ಅವರ ಶಿವಯೋಗ ನಿಷ್ಠೆ, ಅವರ ನಡೆ ನುಡಿ ಏನಿದೆ ಅಲ್ಲ ಅದು ಪರಮಾತ್ಮನನ್ನ ಅವ್ರ ಹತ್ತಿರ ಕರ್ಕೊಂಡು ಬಂತು. ಅವರು 900 ವರ್ಷಗಳಿಂದ ಸಮೀಪ 900 ವರ್ಷದಿಂದ ಹಿಂದೆ ಆಗಿ ಹೋದವ್ರು ಅವರು. ಆದ್ರ ಇವತ್ತು ಅವ್ರಿಗೆ ಏನಿದೆ ಅಂತಂದ್ರೆ ಈ ನಿನ್ನೆ ಮೊನ್ನೆ ಆಗಿ ಹೋಗಿದಾರೋ ಅನ್ನೋರಂಗ ಅವ್ರ ಬದುಕಿದೆ. ಯಾಕಿದೆ ಅಂತಂದ್ರೆ ಅವರು ಲಿಂಗ ಪೂಜಾ ಅನಿಷ್ಠರಾಗಿದ್ರು, ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿದ್ರು. ಎಲ್ಲ ಶರಣರು ಕಾಯಕದ ಜೊತೆಗೆ ಶಿವಯೋಗ, ಶಿವಯೋಗದ ಜೊತೆಗೆ ದಾಸೋಹ, ಈ 3 ತತ್ವಗಳನ್ನ ಅಳವಡಿಸಿಕೊಂಡು ಪರಮಾತ್ಮನ ಸಮೀಪ ಹೋಗ್ತಾ ಇದ್ರು ಅವರು. ಅಂತ ನುಲಿಯ ಚಂದಯ್ಯನವರು ಅವರು ಹಗ್ಗ ಕನ್ನಿಗಳನ್ನ ಬೆಟ್ಟದಿಂದ ಒಂದು ಹುಲ್ಲನ್ನ ಕೊಯ್ಕೊಂಡು ಬಂದು ಅದನ್ನ ನೀರಲ್ಲಿ ನೆನೆಯಿಟ್ಟು 8 ದಿನ ಗಂಟ್ಲೆ ನೆನೆಯಿಟ್ಟು ಹಿಂದಾಡಿಸಿ ಹೋಗಿ ಅದನ್ನ ಬಿಡಿಸಿ ಅದನ್ನ ಮ್ಯಾಲಿನ ಅದ್ರ ಗರಿ ಸ್ವಚ್ಛ ಮಾಡಿ ಅದನ್ನ ತಗೊಂಡು ಬಂದು ಅದನ್ನ ಬಿಡಿಸಿ ದಾರದ ನಮನೆ ಮಾಡಿ ಅದನ್ನ ಹೊಸದು ಹಗ್ಗ, ಕಣ್ಣಿ, ಮಕಾಡ, ದನಗಳಿಗೆ ಕೊಳ್ಳಲಿಯ ಗೆಜ್ಜೆ ಇಂಥವನ್ನೆಲ್ಲ ಹಿಡಿಯಕ್ ಹಗ್ಗ ಇಂಥವೆಲ್ಲ ತಯಾರು ಮಾಡಿ ಅವರು ಮಾರಿ ಆ ಕಲ್ಯಾಣ ನಗರದಲ್ಲಿ ಮಾರಿ ಅದರಿಂದ ಬಂದ ಅದು ಎಷ್ಟು ಅಷ್ಟೇ ತಗೊಳ್ಳೋದು. ಇಮ್ಮನವಾದರೆ ನುಡಿಯನು, ಒಮ್ಮನವಾದ್ರೆ ನುಡಿವನು ಅಂತೇಳಿ ಒಂದ ಮನಸ್ಸಿನಿಂದ ಅಪ್ಪ ಗುರು ಬಸವಣ್ಣನವರು ವಚನ ಇದೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಸಿದ್ದ ನಮ್ಮ ಮಹಾದೇವ ಶೆಟ್ಟಿ. ನಮ್ಮ ಮಹಾದೇವ ಶೆಟ್ಟಿ ಏನು ಪರಮಾತ್ಮ ಏನಿದಾನಲ್ಲ ಒಬ್ಬ ವ್ಯಾಪಾರಿಯನ್ನು ಕುಂಡ್ರಿಸಿದ್ನಂತೆ. ಅವ ಕಾಣೆಯ ಸೋಲ, ಅರ್ಧ ಗಾಣೆಯ ಗೆಲ್ಲ, ಒಂದ್ ಸ್ವಲ್ಪ ಸೋಲೋಂಗಿಲ್ಲ, ಒಂದ್ ಸ್ವಲ್ಪ ಗೆದೆಯೋಂಗಿಲ್ಲ. ಕೊಡವನಿಗೇನು ಲುಕ್ಷಾನ್ ಆಗಿರಬಾರ್ದು, ಕೊಳ್ಳವನಿಗೂ ಲುಕ್ಷಾನ್ ಆಗಿರಬಾರ್ದು ಅಂತ ವ್ಯಾಪಾರ ಒಂದು ಮಹಾದೇವ ಶೆಟ್ಟಿದು. ಆ ಮಹಾದೇವ ಶೆಟ್ಟಿ ಇವತ್ತು ನಾವು ಅವನು ಏನ್ ಹೇಳ್ತಿದ್ದೇವೆ ಅಂದ್ರೆ ಮಹಾದೇವ 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 ಅಂತಂದ್ರೆ ಆ ದೇವರಿಗೆ ಅಸ್ತಿತ್ವ ಇಲ್ಲ, ನಿರಾಕಾರ ಪರಮಾತ್ಮ. ನೋಡ್ರಿ ಮಹಾದೇವ ಅಂತಂದ್ರ ಅದ್ರಾಗ ಏನಾರು ಒಂದ್ ಬೇರೆ ಏನಾರು ಐತೇನ? ಮಹಾ ಅಂದ್ರೆ ದೊಡ್ಡದು, ದೇವ ಅಂದ್ರೆ ದೇವ ಅಂತ ಮಹಾದೇವ ಇವತ್ತು ವ್ಯಾಪಾರಕ್ಕ ಈ ಜಗತ್ತಿನಲ್ಲಿ ವ್ಯಾಪಾರಕ್ಕೆ ಕೊಂಡಿಸ್ಬಿಟ್ಟಿದಾನಂತೆ. ಹಾಗೆ ನುಲಿಯ ಚಂದಯ್ಯನವರು ಒಂದು ಗಾನೆ ಗೆಲ್ಲ ತೋಂಗಿಲ್ಲ, ಹೆಚ್ಚಿಗೆ ಒಂದು ಅರ್ಧ ಗಾನೆ ಕಡಿಮೆ ಮಾಡೋಂಗಿಲ್ಲ. ತಮ್ಮ ದಾಸೋಹಕ್ಕೆ, ತಮ್ಮ ಹೊಟ್ಟೆಯ ಉಪಜೀವನಕ್ಕೆ ಬೇಕಾದಷ್ಟ ತಗೊಳ್ಳೋದು. ಅಲ್ಲಿ ಕೊಡ್ತಾನಂತೇಳಿ ಹೆಚ್ಚು ಸಿಗ್ತೈತೆ ಅಂತೇಳಿ ಹೆಚ್ಚು ಇಸ್ಕೊಳ್ಳೋಂಗಿಲ್ಲ, ಅಲ್ಲಿ ಅವನ ತಲೆ ಇಲ್ಲ ಅಂತೇಳಿ ಕಡಿಮೆನೂ ಮಾಡುವಂಗಿಲ್ಲ.
ಅಂತ ಒಂದು ನುಲಿ ಚೆಂದೈನವರು ಒಂದಿನ ಆ ಹುಲ್ಲಿನ ಮೆದೆಯನ್ನು ಕೋದು ರಾಶಿ ಹಾಕಿ ಅದನ್ನ ನೆನೆ ಇಟ್ಟಿರ್ತಾರೆ ನೀರಲ್ಲಿ. ಆ ಇಟ್ಟು ಬಂದು ಅದನ್ನ ಎಲ್ಲ ಪೆಂಡಿಯನ್ನು ಬಿಡಿಸಿ ಅದು ನೆನೆದ ಮೇಲೆ ಅದರದ ಮೇಲಿನ ಗರಿಗಳನ್ನೆಲ್ಲ ತೆಗೆದು ಸಿಪ್ಪೆಗಳನ್ನೆಲ್ಲ ತೆಗೆದು ಅದರಲ್ಲಿ ದಾರವನ್ನು ತೆಗಿತಿರ್ತಾರೆ. ಅಕಸ್ಮಾತ್ ಅವ ಪರಮಾತ್ಮನ ಒಂದು ದೈವ ಸಂಕಲ್ಪನೋ ಅಥವಾ ಅದು ಏನೋ ಅದು ಆಗಿ ಅವ್ರ ಕೊಳ್ಳಲ್ಲಿರ್ತಕ್ಕಂಥ ಒಂದು ಲಿಂಗ ಜಾರಿ ನೀರಲ್ಲಿ ಬಿದ್ದು ಬಿಡುತ್ತೆ. ಅವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಒಂದ್ ಸ್ವಲ್ಪ ಖೇದ ಅನಿಸ್ತದೆ ಅವ್ರಿಗೆ. ಆದ್ರೂ ಕಾಯಕದ ಪ್ರಜ್ಞೆ ಅವರನ್ನ ಎಚ್ಚರಿಸ್ತದ. ಕಾಯಕದ ಪ್ರಜ್ಞೆ ಎಚ್ಚರಿಸಿ ಕಾಯಕ ಮಾಡು ದೇವರ, ಹೋಗ್ಲಿ ಅವ್ ನಿನ್ನ ಬಿಟ್ಟು ಹೋಗ್ಯಾನಂತ ಅಂದ್ಮೇಲೆ ನೀ ಯಾಕ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ದರ್ಶನವಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಅದರ ಹಂಗು ಹರಿಯಬೇಕು, ಚಂದೇಶ್ವರ ಲಿಂಗದಲ್ಲಿ ಕಾಯಕದಲ್ಲಿ ನಿರತನಾದೊಡೆ ಅಂತೇಳಿ ಇಂಥ ವಚನವನ್ನ ಅವರು ಮನದಟ್ಟು ಮಾಡಿಕೊಂಡು ಅವನ್ನ ಲಿಂಗದೇವನನ್ನ ಹುಡುಕೋದಿಲ್ಲ. ಲಿಂಗದೇವನನ್ನು ಒಡೆದೇ ಹೋಗೋದಿಲ್ಲ. ಅವರು ತಮ್ಮ ಕಾಯಕವನ್ನ ಮಾಡಿ ಆ ನಾರನ್ನ ಬಿಡಿಸಿ ಅದನ್ನ ಹೆಗಲ ಮೇಲೆ ಹಾಕೊಂಡು ಮನಿ ಹಾದಿ ಹಿಡಿತಾರೆ. ಇನ್ನು ಅದನ್ನ ಹಗ್ಗ ಹೊಸದು ನಾನು ಅದನ್ನ ಪೇಟೆಯಲ್ಲಿ ಮಾರಿಕೊಂಡು ಬಂದ ಹಣದಿಂದ ದಾಸೋಹ ಮಾಡಬೇಕು, ಜಂಗಮ ಸೇವೆ ಮಾಡಬೇಕು. ಇಲ್ಲೊಂದು ಪ್ರಶ್ನೆ ಬರ್ತದ. ಬಸವಣ್ಣವರು ಅಥವಾ ಶರಣರು ಜಂಗಮ ಅನ್ನುವಂತ ಒಂದು ಶಬ್ದವನ್ನ ಅವ್ರ ಬಾಯಿಂದ ಅವರು ಬಸವಣ್ಣವರು ಉಪಯೋಗ ಮಾಡಿದ್ದಾರೆ. ಅದನ್ನ ಲಕ್ಷದ ಮೇಲೆ 96,000 ಜಂಗಮರು ಅಂತೇಳಿ. ಈಗ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ, ನಾವು ಜಂಗಮರು, ಅದೊಂದು ಜಾತಿ ಆಗಿಬಿಟ್ಟಿದೆ. ಆ ಜಾತಿ ಅಲ್ಲ, ಅದನ್ನ ತಿಳ್ಕೊಬಾರ್ದು ನೀವು. ಈ ಜಂಗಮ ಅಂದ್ರೆ ಜಾತಿ ಅಲ್ಲ, ಅದೊಂದು ಸಂಘ. ಇವತ್ತು ಸ್ವಾತಂತ್ರ್ಯಕ್ಕಾಗಿ ಫ್ರೀಡಮ್ ಫೈಟರ್ಸ್ ಅವ್ರದ್ದೊಂದು ಇದಿತ್ತು. ಅವರೆಲ್ಲ ಸೇರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅವಾಗ ಗಾಂಧಿ ಅವರು ಏನು ಹೇಳಿದ್ರು, ಅದಕ್ಕೆ ಸ್ವಾತಂತ್ರ್ಯ ಯೋಧರು ಅಂತೇಳಿ ಹೆಸರು ಕೊಟ್ರು. ಸ್ವಾತಂತ್ರ್ಯ ಯೋಧರು ಅಂತಂದ್ರೆ ಅದು ಜಾತಿ ಅಲ್ಲ, ಅಲ್ಲಿ ನಾನಾ ತರದ ಸ್ವಾತಂತ್ರ್ಯ ಯಾರಿಗ್ ಬೇಕಾಗಿದೆ ಅವರೆಲ್ಲರೂ ಅದ್ರಾಗ ಸೇರ್ತಿದ್ರು. ಹಾಗೆ ಜಂಗಮ ಅಂತೇಳಿ ಬಸವಣ್ಣವರು ಅವ್ರಿಗೆ ಹೆಸರು ಕೊಟ್ರು. ಲಕ್ಷದ ಮೇಲೆ 96,000. ಅಕಸ್ಮಾತ್ ಕರ್ನಾಟಕದೊಳಗ ಕಲ್ಯಾಣದೊಳಗನ ಲಕ್ಷದ ಮೇಲೆ 96,000 ಜಾತಿ ಜಂಗಮರು ಇದ್ರ ಇವತ್ತು ಕರ್ನಾಟಕದ ತುಂಬಾ 5-6 ರಾಜ್ಯಗಳ ತುಂಬಾ ಬರೀ ಅವರಾಗ್ಬಿಡ್ತಿದ್ರು, ಜಾತಿ ಜಂಗಮರೇ ಆಗ್ಬಿಡ್ತಿದ್ರು. ಅದು ಜಂಗಮ ಅಂತಂದ್ರೆ ಅದೊಂದು ಸಮಾಜ ಚಲನೆ, ಆತ್ಮ ನಮ್ಮ ಹೃದಯದಲ್ಲಿ ಸದಾ ಬಡಿತದಲ್ಲ, ಅವಳಕ್ಕೆ ಕುಟ್ಟಿದಂಗೆ ಕುಟ್ಟತಲ್ಲ, ಅದು ಜಂಗಮ. ಅದರ ಜಂಗಮದ ವಿರುದ್ಧ ಯಾವುದು ಅಂತಂದ್ರೆ ಸ್ಥಾವರ. ಅದು ಒಳಗಾಡೋಂಗಿಲ್ಲ. ಏನು ಒಂದು ಕಲ್ಲು ಮೂರ್ತಿ ಅಂದ್ರೆ ಅದು ಸ್ಥಾವರ. ಗುಡಿಗಳಲ್ಲಿ ಇರ್ತಕ್ಕಂಥ ದೇವರುಗಳು ಸ್ಥಾವರ. ಆದ್ರೆ ಅವರು ಕಟ್ಟಿದಂತ ಒಂದು ಇಷ್ಟ ಲಿಂಗ ಅನ್ನುವಂತ ಒಂದು ಲಿಂಗ ತೆಳಗೆ ಬಿದ್ದಾಗ ಅದ್ರ ಕಡೆಸಿ ಅವ್ರು ಲಕ್ಷ್ಯ ಕೊಡೋದಿಲ್ಲ. ಆದ್ರೂ ಆ ಮಹಾದೇವ ಏನ್ ಮಾಡ್ತಾನೆ ನೋಡೋಣ ಅಂತೇಳಿ ಅವನ ನುಲಿಯ ಚಂದಯ್ಯನವರ ಒಂದು ಭಕ್ತಿಯನ್ನ ಜನರಿಗೆ ತೋರ್ಪಡಿಸಬೇಕಾಗಿದೆ ಅಂತೇಳಿ ಆ ಹರಿಹರ ಅದನ್ನು ಬರೀತಾನೆ. ಆದರೆ ಅದು ಪರಮಾತ್ಮನ ಲೀಲೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಅದು ಅಜಾಗರೂಕತೆಯಿಂದ ಕೆಳಗೆ ಬಿತ್ತು. ಅದ್ರ ಲಕ್ಷ್ಯ ಕೊಡದೆ ಹೊಳೆ ಬರುವಾಗ ಅವನ್ ಪುಟ್ಟ ಬಾಲಕನಾಗಿ ಒಂದು ಸಣ್ಣ ಹುಡುಗನಾಗಿ, ಚಂದಯ್ಯ ನಾ ಬಿದ್ದದ್ ತಪ್ಪಾಗಿತ್ತು, ನನ್ನನ್ನು ಕರ್ಕೋರು, ನನ್ನ ಕೊಳಕ್ ಕಟ್ಗೋರು ಅಂತೇಳಿ ಅದು ಬೆನ್ನ ಹತ್ತೈತಂತ. ಅವಾಗ ನಾ ಏನ್ ನಿನಗ್ ಬೀಳ ಅಂತ ಇಲ್ಲ, ನೀ ಬಿದ್ದಿ, ನೀನಾಗೆ ಬಿದ್ದಿ, ನೀನಾಗೆ ಬಿದ್ದಾಗ ನಾ ಯಾಕೆ ನಿನಗೆ ಕರ್ಕೋಬೇಕು? ನೀ ಯಾಕೆ ಬಿದ್ದಿ ಮೊದಲು ಹೇಳು, ನಾನೇನಂತ ತಪ್ಪು ಮಾಡಿದ್ನಿ ನಿನಗ? ಯಾವ್ದು ವಿಷಯದಲ್ಲಿ ನಿನಗೆ ಕಡಿಮೆ ಮಾಡಿದ್ನಿ? ಯಾವ್ದ್ರಲ್ಲಿ ನಿನಗೆ ನಾನು ನಿರ್ಲಕ್ಷ್ಯ ಮಾಡಿದ್ನಿ? ಅದನ್ನ ನನಗೆ ಹೇಳು ಅಂದ್ರೆ ನಾ ಕರ್ಕೋತೇನೋ, ನಾ ಕರ್ಕೊಳ್ಳೋದಿಲ್ಲ ಅಂತೇಳಿ ಅವ್ರು ಮುಂದೆ ಹೋಗ್ತಿರ್ತಾರೆ. ದೇವರು ಅವ್ರ ಹಿಂದಿಂದ, ಚಂದಯ್ಯನವ್ರ ಹಿಂದಿಂದ
ಸಣ್ಣ ಹುಡುಗರು ತಂದೆಯನ್ನೇ ಯಾವ ತರ ಫಾಲೋ ಇದನ್ ಮಾಡ್ತಿರ್ತಾರಲ್ಲ, ಅಥವಾ ಬೆನ್ನ ಹತ್ತಿರ್ತಾರಲ್ಲ, ಹಂಗ ಅವ್ ದೇವ್ರ ಬೆನ್ನ ಹತ್ತಿರ್ತೈತೆ ಅಂತ. ಹಂಗ ಅವರು ಇಬ್ಬರದು ನಡುವೆ ವಾಗ್ವಾದ ನಡೆದು ಕರ್ಕೊಳ್ಳೋದಿಲ್ಲ ಅಂತಂದಾಗ ಬಾಲಕ ಲಿಂಗದೇವರು ಅಂತೇಳಿ ಇತ್ತಲ್ಲ, ಮಹಾದೇವ ಅಂತ ಸಣ್ಣ ಬಾಲಕ ಇತ್ತಲ್ಲ, ಅವ ಅಲ್ಲೇ ಮಡಿವಾಳ ಮಾಚಿದೇವರು ಬಟ್ಟೆಯನ್ನು ತೊಳಿತಿರ್ತಾರೆ ಅದೇ ನೀರಲ್ಲಿ, ಅದೇ ಹೊಳೆಯಲ್ಲಿ. ಅವ್ರಂತಲ್ಲಿ ಹೋಗಿ, ಮಾಚಿದೇವರೇ ನಾನು ನಿಮಗೆ ಶರಣಾಗ್ತೀನಿ, ಆದ್ರೆ ಲಿಂಗಯ್ಯ ಇದು ಚಂದಯ್ಯ ಇವತ್ತು ಇದನ್ ತೊಳೆಯುವಾಗ ನಾನು ಅಕಸ್ಮಾತ್ ಜಾರಿ ಕೆಳಗ್ ಬಿದ್ದಿದ್ದೇನೆ, ನನ್ನ ಕರ್ಕೊಳಕತ್ತಿಲ್ಲ, ನೀವ ಮಧ್ಯಸ್ಥಿಕೆ ವಹಿಸಿ ನನ್ನನ್ನು ಅವ್ರ ಕಡೆ ಸೇರಿಸಿರಿ, ಅವ್ರ ಕೊಳ್ಳಲ್ಲಿ ನಾನು ರಾಜಮಾನವಾಗ್ತೇನೆ, ಅದನ್ನಷ್ಟು ದಯಮಾಡಿ ಅದನ್ನು ನೀವು ಮಧ್ಯಸ್ಥಿಕೆ ವಹಿಸಿ ಅಂತೇಳಿ ಆ ಮಡಿವಾಳ ಮಾಚಿದೇವರ ಹತ್ರ ಬೇಡ್ಕೊತಾನೆ ಆ ದೇವರು. ಅವಾಗ ಮಡಿವಾಳ ಮಾಚಿದೇವರು ಚಂದಯ್ಯನವ್ರಿಗೆ ಹೇಳ್ತಾರೆ, ಚಂದಯ್ಯನವ್ರೆ ಅದೇನೋ ಅಚಾತುರ್ಯದಿಂದ ಅದೇನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅದು ಬಿದ್ದ್ಬಿಟ್ಟಿದೆ, ಅವ ಈಗ ಅಪರಾಧಿ ಕೇಳ್ತಾ ಇದ್ದಾನೆ, ಅಂದ್ರೆ ಕ್ಷಮಾ ಮಾಡುವಂತ ಕೇಳ್ತಾ ಇದ್ದಾನೆ, ಅವನ್ನ ಕ್ಷಮಾ ಮಾಡಿ ನೀವು ಅವನ್ನ ಕರ್ಕೊಳ್ರಿ ಅಂತೇಳಿ ಮಾಚಯ್ಯನವ್ರು ಹೇಳಿದಾಗ ಆ ಚಂದಯ್ಯನವ್ರು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಅದು ನಾವು ಒಮ್ಮೆ ಬಿಟ್ಟಿದೆ ಒಂದ್ಮೇಲೆ ಅದ್ರ ಹಂಗ ಬೇಡ, ನನಗ ಲಿಂಗದ ಹಂಗ ಬೇಡ, ನಮಗೆ ನನ್ನಿಂದ ತಾನ ಹೋಗಿದಾನ ಅಂದ್ಮೇಲೆ ನಾಯಕ ಅವ್ನು ಕರ್ಕೋಬೇಕು ಅಂತೇಳಿ ಮತ್ತು ಅವರು ತಮ್ಮ ವಾದವನ್ನು ಮುಂದುವರಿಸಿದಾಗ ಮಡಿವಾಳ ಮಾಚಿ ತಂದೆಯವರು ಬಸವಣ್ಣವ್ರ ಹತ್ರ ಈ ವಿಷಯ ತಗೊಂಡು ಹೋಗ್ತಾರೆ. ತಗೊಂಡು ಹೋದಾಗ ಬಸವಣ್ಣವರು ನಾನೇ ಇದ್ದಾಗ ಆ ಲಿಂಗದ ಅವಶ್ಯಕತೆ ಏನಿದೆ ಅಂತ ಅವ್ರ ಮುಂದೆ ಬಸವಣ್ಣವ್ರ ಮುಂದೆ ವಾದ ಮಾಡ್ತಾರೆ. ಮತ್ತು ಚಂದಯ್ಯನವರು ಒಮ್ಮೆ ಹಿಂದೆ ಯಾವುದೋ ಒಂದು ಗುಡಿಗೆ ಶ್ರೀಮಾನ್ ಬಿ ಡಿ ಜತ್ತಿ ಅವರು, ರಾಷ್ಟ್ರಪತಿ ಅವರು, ಕರ್ನಾಟಕದಿಂದ ಮೊದಲನೇ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದವರು, ಅವ್ರ ಹೆಂಡತಿ ಮಕ್ಕಳು ಅವ್ರ ಹೆಂಡತಿ ಕರ್ಕೊಂಡು ಯಾವುದೋ ಒಂದು ಗುಡಿಗೆ ಹೋಗಿರ್ತಾರೆ. ಅವಾಗ ಆ ಗುಡಿಯ ದೇವರು ಇವರು ಸ್ವಾಮಿಗಳು ಏನು ಹೇಳ್ತಾರೆ, ನೀವು ಶರ್ಟ್ ಕಳೆದು ಬರ್ರಿ, ಅಂಗಿ ಕಳೆದು ಬರ್ರಿ ಅಂತ ಹೇಳಿದಾಗ ನನ್ನ ಕೊರಳಲ್ಲಿ ಲಿಂಗ ಇಲ್ಲ ಅಂತಂತಾರ ಬಿ ಡಿ ಜತ್ತಿ ಅವರು. ಲಿಂಗ ಇಲ್ಲ ಅಂದ್ರೆ ನಿಮಗೆ ಒಳಗೆ ಪ್ರವೇಶ ಇಲ್ಲ. ಅವಾಗ ಬಿ ಡಿ ಜತ್ತಿ ಅವ್ರಿಗೆ ಸಿಟ್ಟು ಬರ್ತದ. ಸಿಟ್ಟು ಬಂದು, ಅಕಸ್ಮಾತ್ ನೀವು ಲಿಂಗ ಬಿಟ್ರ ನಿಮ್ಮ ಹೆಂಡತಿ ಕೊಳ್ಳಾಗಿನ ಗುಳದಾಳಿ ಇಲ್ಲದಿದ್ರೆ ಹೆಂಗ ಅನಿಸ್ತೈತಿ ಅಂತ ಸ್ವಾಮಿ ಕೇಳ್ತಾನೆ ಅವ್ರನ್ನ. ಅವಾಗ ಅವ್ರಿಗೆ ಸಿಟ್ಟು ಬಂದು ಅವ್ರು ಏನ್ ಹೇಳ್ತಾರ ಗೊತ್ತೈತೇನೋ, ನಾ ಇದ್ದಾಗ ಅದಕ್ಕೆ ಬೆಲೆ ಇದೆ, ನಾ ಇಲ್ದಿದ್ರೆ ಅದಕ್ಕೆ ಬೆಲೆ ಇಲ್ಲ, ಗುಳದಾಳಿಗೆ ತೆಗೆದ್ಬಿಡ ಅದನ್ನ ಅಂತ ಹೇಳ್ತಾರೆ ಅವ್ರು. ಇವ್ರು ಯಾವಾಗ ಇಷ್ಟ ಗೆರೆ ಕೊರ್ದು ಮಾತಾಡಕತ್ತಾರಂತಂದ್ರ ನಮಗ ಅದ್ರ ಅವಶ್ಯಕತೆ ಇಲ್ಲ, ನಾ ಇಲ್ದಿದ್ರೇನು ಅದು ನಿನ್ನಂತಲ್ಲಿ ಇರ್ತೈತೇನ ಅಂತ ಹೇಳ್ತೀನಿ ಪ್ರಶ್ನೆ ಮಾಡ್ತಾರ ಅವ್ರು. ಹಂಗ ಈ ಚಂದಯ್ಯನವರು ಬಸವಣ್ಣವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಅದು ಸಾಧನೆ ಮೆಟ್ಟಲು, ಲಿಂಗ ಅಂದ್ರೆ ದೇವರಲ್ಲ, ಅದೊಂದು ಸಾಧನೆ ಮೆಟ್ಟಲು, ಅದು ಕೊರಳೊಳಗೆ ಇರಬೇಕು, ಶಿವಯೋಗವನ್ನು ಮಾಡ್ಕೋಬೇಕು. ಊಟ ಎಷ್ಟು ಮುಖ್ಯವೋ ಅಷ್ಟು ಲಿಂಗ ಪೂಜೆಯು ಮುಖ್ಯ, ಅದಕ್ಕಾಗಿ ನೀವು ಅದನ್ನ ಧರಿಸ್ಕೊಡ್ರಿ ಅಂತೇಳಿ ಬಸವಣ್ಣವರು ವಿನಂತಿ ಮಾಡಿಕೊಂಡಾಗ ಅವ್ರು ಹೇಳ್ತಾರೆ, ಹಾಗಾದ್ರೆ ಅಪ್ಪಾಜಿ ನಾನು ಒಂದು ಷರತ್ತನ್ನ ಹಾಕ್ತೇನೆ, ಷರತ್ತನ್ನ ಹಾಕಿ ಆ ಷರತ್ತಿನ ಪ್ರಕಾರ ಅವ ನಡಿಬೇಕು ಲಿಂಗದೇವ. ಏನು ಷರತ್ತು? ನಾನು ಕನ್ನಿಯನ್ನು ಹಗ್ಗವನ್ನು ನುಲಿಯನ್ನು ಹೊಸೆದು ಹಗ್ಗ ಮಾಡಿ, ಕಣ್ಣಿ ಮಾಡಿ, ಮತಾಡ್ ಮಾಡಿ, ಮೂಗುದಾರ ಮಾಡಿ ಎಲ್ಲ ಮಾಡ್ಕೊಂಡು ತಂದು ಕೊಡ್ತೇನೆ. ಕೊಳ್ಳನ ಗೆಜ್ಜೆ ಗಂಟೆಗಳನ್ನ ಕಟ್ಟುವಂತ ಕೊಳ್ಳ ಪಟ್ಟಿಯನ್ನು ಮಾಡಿ ಎಲ್ಲ ತಂದು ಕೊಡ್ತೇನೆ. ಅದನ್ನ ಹೋಗಿ ಅವ ಮಾರ್ಕೊಂಡು ಬರ್ಬೇಕು. ಕಲ್ಯಾಣ ಪಟ್ಟಣದೊಳಗೆ ಹೋಗಿ ಆ ಲಿಂಗದೇವ ಮಾರ್ಕೊಂಡು ಬರ್ಬೇಕು. ಅಕಸ್ಮಾತ್ ಮಾರ್ಕೊಂಡು ಬರುವಾಗ ಒಂದು ಪಯ್ಯ ಅಂತಿದ್ರು. ಅವಾಗ ಒಂದು ಪಯ್ಯ ಕಡಿಮೆ ಆದ್ರೂ ನಾನು ಸಹಿಸೋದಿಲ್ಲ, ಒಂದು ಪಯ್ಯ ಹೆಚ್ಚಾದ್ರೂ ನಾನು ಸಹಿಸೋದಿಲ್ಲ, ಅವಾಗ ಅವ್ನು ಹೊರಗೆ ಹಾಕಿ ಬಿಡ್ತೇನು ಅಂತೇಳಿ ಚಂದಯ್ಯನವ್ರು ಹೇಳ್ತಾರೆ.
ಅದಕ್ಕೆ ಎಲ್ಲರೂ ಒತ್ಕೊಂಡು ಅವನ ಕೆಲ್ಸಕ್ಕೆ ಹಚ್ತಾರೆ ಲಿಂಗದೇವ್ರನ್ನ. ಅವ ಪ್ರತಿದಿನ ಇವ್ರು ಹೊಸದಂತ ಹಗ್ಗ ಕನ್ನೆಗಳು, ಮಕಾಡಗಳು, ಕೊಳಪಟ್ಟಿ ಇವನ್ನೆಲ್ಲ ಒಯ್ದು ಅವರೆಲ್ಲ ಮಾಡಿಕೊಡುದು, ಇವರೆಲ್ಲ ತಗೊಂಡು ಇವೆಲ್ಲ ತಗೊಂಡೋಗಿ ಇದ್ರೊಳಗ ಕಲ್ಯಾಣ ಪಟ್ಟಣದೊಳಗೆ ಮಾರಿಕೊಂಡು ಬಂದು ಆ ಒಂದು ಹಾಗ ಅಂದ್ರೆ ಈಗಿನ ₹1, ಅದಕ್ಕೆ ಹಾಗ ಅಂತಿದ್ರಂತ ಅವಾಗ. ಆ ಒಂದು ಹಾಗಕ್ಕೆ ಅವನ್ನೆಲ್ಲ ಮಾರಿ ₹1 ಮಾರಿ ಅದನ್ನ ಬರುವಾಗ ಅಲ್ಲೇ ಮಾರ್ಕೆಟ್ದೊಳಗ ಏನ್ ಬೇಕೋ ದಾಸೋಹ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಂಡ್ಕೊಂಡ್ ಬಂದು ಆ ಅಡಿಗೆ ತಯಾರು ಮಾಡಿ ದಾಸೋಹ ಮಾಡಿ ತಾವು ಪ್ರಸಾದ ಸ್ವೀಕಾರ ಮಾಡೋದು. ಈ ತರ ಇತ್ತು ಅವತ್ತು. ಯಾಕೋ ಹಗ್ಗ ಅವು ಇದ್ರೊಳಗ ಸ್ವಲ್ಪ ಗಂಟು ಬಂತು ಅಂತವ. ಬರೋಣಕ್ಕೆ ಯಾರು ಕೊಳ್ಳಿಲ್ಲ ಅಂತ. ಯಾರು ಕೊಳದಿದ್ರ ಇವ್ ಲಿಂಗದೇವ್ರಿಗೆ ಒಂದ್ ಸ್ವಲ್ಪ ತ್ರಾಸ ಆತಂತ. ಅಲ್ಲ ಈಗ ನಾ ಯಾರು ಕೊಳ್ಳಿಲ್ಲ, ಓದ್ ಕೊಡದಿದ್ರ ಚಂದಯ್ಯನವರು ಉಪಾಸನ ಇರ್ಬೇಕಾಗ್ತದೆ ಇವತ್ತ. ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಅವನ್ನೆಲ್ಲ ಅನುಭವ ಮಂಟಪದ ಬಸವಣ್ಣವರ ಅರಮನೆ ತನಕ ತಗೊಂಡು ಹೋಗ್ತಾನಂತಾವ್. ತಗೊಂಡು ಹೋಗಿ ಅವಾಗ ಬಸವಣ್ಣವ್ರಿಗೆ ಹೇಳ್ತಾನಂತ, ಹಿಂಗಾಗೈತ್ರಿ ಅಪಾರ, ಹೆಂಗ್ ಮಾಡೋದು ಅದು ಅಂತಂದಾಗ ಅವರು ಒಂದು ಹಾಗವನ್ನ 50 ಹಾಗಕ್ಕ ಕೊಡುವಂತ ವಸ್ತುವನ್ನ ತಾವು ತಗೊಂಡು 50 ಹಾಗವನ್ನು ಕೊಡ್ತಾರಂತ. ಅಂದ್ರೆ ಇವತ್ತು ₹1 ನಾವು ಮಾರಬೇಕಾದ ವಸ್ತುವನ್ನ ₹50 ಮಾರಿ ₹50 ತಗೊಂಡ್ ಬಂದು ಅವಾಗ ಲಿಂಗದೇವನಿಗೆ ಬಹಳ ಸಂತೋಷ ಆಯ್ತಂತೆ. ನಮ್ಮ ನುಲಿಯ ಚಂದಯ್ಯನವರು ಇವತ್ತು ನನ್ನ ಮೇಲೆ ಕೃಪೆ ಮಾಡಿ ನನ್ನ ಈ ಶಿಕ್ಷೆಯನ್ನ ಇದೇನಿದೆಯಲ್ಲ ಇದು ಅತ್ತು ಇಲ್ಲ ಇತ್ತು ಇಲ್ಲ ಅಂತಾರಲ್ರಿ, ಹಾಗೆ ಅತಂತ್ರ ಸ್ಥಿತಿಯೊಳಗೆ ಇದ್ದೇನೆ, ಅದೇನೋ ನನ್ನ ಎದೆ ಮೇಲೆ ಕಟ್ಕೋತಾರೆ ಇವರು ಅಂತ ಹೇಳಿ ಅವ ಅಗದಿ ಖುಷಿಲೇ ಬಂದಂತ. ಅವಾಗ ಅದ್ ನೋಡಿ ಅವ್ರು ದುಡ್ಡು ನೋಡಿ ಅವ್ರು ಹೇಳಿದ್ರಂತ ಚಂದಯ್ಯನವರು, ಏನೋ ಲಿಂಗಣ್ಣ, ಏನು ದುಡ್ಡು ಬಾಳ್ ಕಾಣಿಸ್ತಿದ್ದಾವಲ್ಲ, ಏನ್ ಮಾಡ್ಕೊಂಡ್ ಬಂದಿ, ಯಾರಿಗೆ ಮೋಸ ಮಾಡಿದಿ, ಯಾರಂತೆಲ್ಲ ಲಂಚ ತಗೊಂಡ್ ಬಂದಿ. ನೋಡ್ರಿ, ಲಂಚದ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತು. ಲಂಚ ತಗೊಳ್ಬಾರ್ದು, ಕೊಡಬಾರ್ದು, ತಗೋಬಾರ್ದು ಅನ್ನೋದು ಕೂಡ ಅವರ ಒಂದು ಸಂಕಲ್ಪ ಆಗಿತ್ತು. ಅದಕ್ಕಾಗಿ ಅವ್ರು ಹೇಳಿದಾಗ, ಇಲ್ಲ ಈ ಹಗ್ಗ ಕನ್ಯೆಗಳನ್ನ ಯಾರು ತಗೊಳ್ಳಿಲ್ಲ, ಆದ್ರೆ ನಾನು ಬಸವಣ್ಣವರ ಅನುಭವ ಮಂಟಪದ ಅವ್ರ ಮನೆ ತನಕ ಹೋದಾಗ ಅವರು ಇಷ್ಟು ಕೊಟ್ಟು ಅದನ್ನ ಕೊಂಡ್ಕೊಂಡ್ರು ಅಂತ ಹೇಳ್ತಾರೆ. ನಡಿವಾರಗ ಅಂದ್ಬಿಡ್ತಾರ. ನಡಿವಾರಗ್ ಬಸವಣ್ಣನಂತಲೇ ಹೋಗ್ಬಿಡಿ, ಅಲ್ಲೇ ನಮ್ಮಂತಲೇ ಬರ್ಬೇಡ ನೀನು. ನಾ ಹೇಳ್ತೇನೋ ಒಂದು ಹಾಗ ₹1 ಮಾರ್ಕೊಂಡ್ ಬಾ ಅಂತ ಹೇಳಿದೆ ನೀವನ್ನೆಲ್ಲ, ಆದ್ರೆ ನೀ ₹49 ಹೆಚ್ಚು ತಗೊಂಡ್ ಬಂದಿ. ಇದು ಲಂಚ ಉಳಿತನ ಆಗ್ತದ, ಇದು ಪರವಸ್ತುವನ್ನ ಪರರ ಹಣವನ್ನ ನಾವು ದೋಚಿದಂಗ ಆಗ್ತದ. ಅದಕ್ಕಾಗಿ ನೀನು ನನ್ನ ಹತ್ರ ನಿಂದ್ರಬೇಡ ಅಂತಂದಾಗ ಮತ್ತವ ಲಿಂಗದೇವ ತಗೊಂತ ಬಸವಣ್ಣವ್ರಂತೆಲ್ಲ ಹೋದಾಗ ಆ ವಿಷಯವನ್ನ ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭುಗಳ ಸಮಕ್ಷಮ ಇಟ್ಕೋತಾರಂತೆ. ಅವಾಗ ಅಲ್ಲಂ ಪ್ರಭುಗಳು ಏನ್ ಹೇಳ್ತಾರಂತಂದ್ರೆ, ಬಸವಣ್ಣವ್ರಿಗೆ ನೀವ ಬಗೆಹರಿಸ್ಬಿಡ್ರಿ ಅಂತ ಹೇಳ್ತಾರಂತೆ. ಅಲ್ಲಂ ಪ್ರಭುಗಳು ಬಸವಣ್ಣವ್ರಿಗೆ ಬಗೆಹರಿಸ್ರಿ ಅಂದಾಗ, ಇಲ್ಲ ನಾನು ಬಗೆಹರಿಸೋದಿಲ್ಲ, ನೀವು ಹರಿಸ್ರಿ ಅಂತ ಹೇಳಿ ನಾನು ನಿಮ್ಮ ಹತ್ತಿರ ತಗೊಂಡ್ ಬಂದಿದ್ದೇನೆ ಅಂತಂದಾಗ, ಸಿದ್ದರಾಮೇಶ್ವರರು, ಸೊಲ್ಲಾಪುರದ ಸಿದ್ದರಾಮೇಶ್ವರರು ಏನಿದ್ರಲ್ಲ ಅವ್ರ ಕಡೆಯಿಂದ ಅದನ್ನು ಬಗೆಹರಿಸ್ತಾರಂತ. ಅವಾಗ ಆ ಲಿಂಗದೇವನ್ನ ಕ್ಷಮಾ ಮಾಡಿ ಚಂದಯ್ಯನವರು ಅವರ ತಮ್ಮ ಕೊಳ್ಳಲ್ಲಿ ಆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ಕೋತಾರಂತ ಹೇಳಿ ಒಂದು ಈ ಪ್ರಸಂಗ, ಈ ಒಂದು ಕತೆ ಶರಣರ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ ಹರಿಹರ ಮತ್ತು ಭೀಮಕವಿ ಇವರೆಲ್ಲರೂ ಬಸವ ಪುರಾಣದಲ್ಲಿ ಬರೀತಾರೆ ಅಂತವಲ್ಲ. ಯಾಕಂದ್ರೆ ಹರಿಹರ, ಭೀಮಕವಿ ಇವರು ಬಸವಣ್ಣವರ ಕಾಲಕ್ಕೂ ಅವನ ಕಾಲಕ್ಕೂ ಬಹಳ ಸಮೀಪ. ಈಗ ನಾವು ಬಸವಣ್ಣವ್ರ ಬಗ್ಗೆ ಬರಿಬೇಕಂತಂದ್ರೆ ನಮಗ ಅವ್ರಿಗೂ 800-900 ವರ್ಷದ ಅಂತರ ಇದೆ. ನಾವೊಂದ್ ಸ್ವಲ್ಪ ಸುಳ್ಳು ತಪ್ಪು ಬರಿಬಹುದು, ಆದ್ರೆ ಅವರ ಜೊತೆ ಇದ್ದವರು ಭೀಮಕವಿ ಮತ್ತು ಹರಿಹರ ಅಂತವರು. ಇವತ್ತು ನಾವು ಮಹಾತ್ಮ ಗಾಂಧಿ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ,
ನಮಗೆ ಅರಿವಿಲ್ಲ, ಆದ್ರೆ ನಮ್ಮ ತಂದೆಗೆ ನಮ್ಮ ಅಜ್ಜಗೆ ಎಲ್ಲರಿಗೂ ಅದರ ಅರಿವಿದೆ. ನಿಮ್ಮ ತಂದೆ ನಿಮ್ಮ ಅಜ್ಜನು ಎಲ್ಲರಿಗೂ ಅರಿವಿದೆ ಅದರ ಬಗ್ಗೆ. ಅವರು ನೈಜವಾದ ಕಥೆಯನ್ನು ಬರೀತಾರೆ. ಹಾಗೆ ಅವ್ರ ಜೊತೆ ಇದ್ದಂತ ಹರಿಹರ ಈ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಆ ಪರಮಾತ್ಮ ಯಾವ ತರ, ಆ ಮಹಾದೇವ ಯಾವ ತರ ಚಂದಯ್ಯನ ಬೆನ್ನ ಹತ್ತಿ ಅಂಗಿ ಹಿಡ್ಕೊಂಡು, ಅವನು ಅಂಗಿ ಹಿಡ್ಕೊಂಡು ಚುಂಗ್ ಹಿಡ್ಕೊಂಡು ಬೆನ್ನ ಹತ್ತಿ ಬರ್ತಿದ್ದಾನೆ ಅನ್ನೋದನ್ನ ಮನಸ್ಸಿಗೆ ನಾಟುವ ಹಾಗೆ ಅದನ್ನ ವರ್ಣನೆ ಮಾಡಿದ್ದಾನೆ ಅಂತ ಶೂನ್ಯ ಸಂಪಾದನೆಯನ್ನ ತಾವೆಲ್ಲರೂ ಓದ್ರಿ. ಅದರಲ್ಲಿ ಇರ್ತಕ್ಕಂಥ ಇಂಥ ಒಂದು ಶರಣರ ಜೀವನ ಚರಿತ್ರೆಯನ್ನ ನೀವು ನಿಮ್ಮ ಜೀವನದಲ್ಲಿ ತಂದುಕೊಡ್ರಿ. ಅದು ನಿಮಗೇನು ಕೆಟ್ಟಾಗೋದಿಲ್ಲ, ಒಳ್ಳೆದನ ಆಗ್ತದ ವಿನಃ ಅದರಿಂದ ನುಕ್ಸಾನಿಲ್ಲ. ಅದಕ್ಕೆ ನೀವೆಲ್ಲರೂ ಈ ತರ ಶೂನ್ಯ ಸಂಪಾದನೆಯನ್ನು ಓದಲಿಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.